ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 150. ಮೇಡಮ್, ನೀವು ಹೀಗೆ ಅನ್ನ ನೀರು ಬಿಟ್ಟು ಕೊರಗುತ್ತಿದ್ದರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು? ಇತ್ತೀಚೆಗೆ ನೀವು ಆಫೀಸ್ಗೂ ಕೂಡ ಸರಿಯಾಗಿ ಹೋಗುತ್ತಿಲ್ಲ. ಅಲ್ಲಿ ಆರ್ಡರ್ಗಳು ಕೂಡ ಹೆಚ್ಚಿವೆ. ಅಲ್ಲದೆ ತುಂಬ ಜನ ಕಾಲೇಜ್ ಸ್ಟೂಡೆಂಟ್ಸ್ಗಳು ಅವರು ಡಿಸೈನ್ ಮಾಡಿರುವ ಹೊಸ ಡಿಸೈನ್ ಚಿತ್ರಿಸಿ ಆಫೀಸ್ಗೆ ತೆಗೆದುಕೊಂಡು ಬರುತ್ತಿದ್ದಾರೆ. ಆದರೆ ನಿಮ್ಮನ್ನು ನೋಡಿದರೆ ಅದರ ಯಾವುದರ ಮೇಲೆಯೂ ಆಸಕ್ತಿ ಇಲ್ಲದ ಹಾಗೇ ಇದ್ದಾರೆ. ನಮ್ಮ ಕಂಪನಿ ನೆಲಸಮ ಆಗುವುದು ಖಚಿತ. ನಾನು ಯಾರಿಗೋಸ್ಕರ ದುಡಿಯಬೇಕು ತಾಪ್ಸಿ? ನನ್ನ ಮಾಡೆಲಿಂಗ್ ಕೆರಿಯರನ್ನು ಬದಿಗೊತ್ತಿ ಆರಾಧ್ಯ ಫ್ಯಾಷನ್ ಶುರು ಮಾಡಿದ್ದೆ ನನ್ನ ಮಗಳಿಗೋಸ್ಕರ. ಈಗ ಅವಳೇ ನನ್ನ ಜೊತೆಗೆ ಬರುವುದಿಲ್ಲ ಎಂದು ಹೇಳುತ್ತಿದ್ದಾಳೆ. ಅಂಥದ್ದರಲ್ಲಿ ನಾನು ಯಾರಿಗೋಸ್ಕರ ದುಡಿಯಬೇಕು ಹೇಳು? ಮೇಡಮ್, ನನ್ನ ಮಗಳು ಒಂದಲ್ಲ ಒಂದು ದಿನ ನನ್ನ ಜೊತೆ ಬಂದೇ ಬರುತ್ತಾಳೆ ಎಂದು ಕಾನ್ಫಿಡೆನ್ಸ್ನಿಂದ ಹೇಳುತ್ತಿದ್ದವರು ನೀವು. ಈಗ ಏನಾಯಿತು? ಯಾಕೆ ಹೀಗೆಲ್ಲ ಮಾತನಾಡುತ್ತೀರಾ ಮೇಡಮ್ ಎಂದಳು. ಮೊದಲಿದ್ದ ಕಾನ್ಫಿಡೆನ್ಸ್ ಈಗ ನನ್ನಲ್ಲಿ ಇಲ್ಲ ತಾಪ್ಸಿ. ಯಾಕೋ ದಿನೇ ದಿನೇ ನನ್ನ ಆರೋಗ್ಯದಲ್ಲಿ ಬದಲಾವಣೆಯಾಗುತ್ತಿದೆ. ನಾನು ಸಾಯುವ ಮೊದಲು ನನ್ನ ಮಗಳ ಜೊತೆ ಕಾಲ ಕಳೆಯಬೇಕು ಎಂದು ಹಂಬಲಿಸುತ್ತಿದ್ದೀನಿ. ಆದರೆ ನನ್ನ ಆಸೆ ನೆರವೇರುವುದಿಲ್ಲ ಎಂದು ತಿಳಿದಿದ್ದರೂ ಕೂಡ ಆಸೆ ಪಡುವುದು ಇದೆಯಲ್ಲ, ಅದು ಒಂದು ರೀತಿ ನನ್ನ ಹುಚ್ಚು ಆಸೆ ಎನಿಸುತ್ತದೆ. ಈಗಾಗಲೇ ನನ್ನ ಮಗಳನ್ನು ನೋಡಿ ತುಂಬ ದಿನ ಆಗಿದೆ. ಅದೇಕೋ ಅವಳನ್ನು ನೋಡಬೇಕು ಎಂದು ತುಂಬ ಅನಿಸುತ್ತಿದೆ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದರು. ಮೊದಲಿನ ಹಾಗೆ ನಿಮ್ಮ ಮಗಳನ್ನು ನೋಡಲು ಹೆದರಬೇಕಾಗಿಲ್ಲ ಮೇಡಮ್. ನಿಮ್ಮ ಮಗಳನ್ನು ನೋಡದ ಹಾಗೆ ಅಲ್ಲಿ ತಡೆಯುವವರು ಯಾರೂ ಇಲ್ಲ. ಅಲ್ಲಿ ಯಾವ ಸೆಕ್ಯೂರಿಟಿ ಬಾಡಿಗಾರ್ಡ್ಗಳು ಕೂಡ ಇಲ್ಲ. ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ ಎಂದಳು. ಅದೇ ನನ್ನ ಬೇಸರ ತಾಪ್ಸಿ. ರಾಜಕುಮಾರಿಯ ಹಾಗೆ ಬೆಳೆದವಳು ಈಗ ಅಲ್ಲಿ ಅದೆಷ್ಟು ಕಷ್ಟಪಡುತ್ತಿದ್ದಾಳೋ ಎನ್ನುವುದು ನನ್ನ ಯೋಚನೆಯಾಗಿದೆ. ನಾನೆಷ್ಟು ಬೇಡ ಬೇಡ ಎಂದರೂ ಹೋಗಿ ಆ ಭಿಕಾರಿಯನ್ನು ಕಟ್ಟಿಕೊಂಡಿದ್ದಾಳೆ. ಈಗಾಗಲೇ ಅವಳಿಗೆ ಅವನನ್ನು ಮದುವೆಯಾಗಿ ತಪ್ಪು ಮಾಡುತ್ತೇನೆ ಎನಿಸಿರುತ್ತದೆ ಎಂದು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಹೇಳಿದಳು. ಹಾಗಾದರೆ ಒಳ್ಳೆಯದೇ ಅಲ್ತಲ್ಲ ಮೇಡಮ್. ನೀವು ಈ ಸಮಯದಲ್ಲಿ ಹೋಗಿ ನಿಮ್ಮ ಮಗಳನ್ನು ಕರೆದರೆ ಖಂಡಿತ ಬರಬಹುದು. ಒಮ್ಮೆ ಹೋಗಿ ಕರೆಯಿರಿ ಎಂದಳು. ಹೌದು ತಾಪ್ಸಿ, ನೀನು ಹೇಳುತ್ತಿರುವುದು ಸರಿಯಾಗಿದೆ. ಅಂದು ಅವಳನ್ನು ಎತ್ತ ತಾಯಿ ಎಂಬ ಅಧಿಕಾರದಲ್ಲಿ ಕರೆದೆ. ಆದರೆ ಈಗ ತಪ್ಪು ಮಾಡಿದ ತಾಯಿಯಾಗಿ ಅವಳ ಮುಂದೆ ಹೋಗಿ ತಲೆ ತಗ್ಗಿಸಿ ಕ್ಷಮೆ ಕೇಳಿ ಕರೆಯುತ್ತೇನೆ. ಆಗಲಾದರೂ ನನ್ನ ಮಗಳು ನನ್ನ ಜೊತೆ ಬರಬಹುದು ಎಂದಳು. ಸೊನಾಲಿ 25 ವರ್ಷಗಳ ಹಿಂದೆ ಮಾಡಿದ ತಪ್ಪಿಗೆ ಇಂದು ಪಶ್ಚಾತ್ತಾಪ ಪಡುತ್ತಿದ್ದಾಳೆ. ತನ್ನ ಮಗಳಿಂದ ದೂರ ಇರಲು ಆಗದೆ ಬಹಳ ನೋವು ಅನುಭವಿಸುತ್ತಿದ್ದಾಳೆ. ಅವಳು ಹೇಳಿದ ಹಾಗೆ ತನ್ನ ಮಗಳ ಬಳಿ ಕ್ಷಮೆ ಕೇಳಿ ಕರೆದರೆ ಆರಾಧ್ಯ ಅವಳ ಜೊತೆ ಬರಲು ಒಪ್ಪುತ್ತಾಳಾ? ರಾತ್ರಿಯೆಲ್ಲ ನಾನು ನಿದ್ದೆ ಇಲ್ಲದೆ ಒದ್ದಾಡಿದ್ದೇನೆ. ಆದರೆ ನನಗಿಂತ ಬೇಗ ಮಲಗಿದರೂ ಸಹ ಇವಳು ಇನ್ನೂ ಎದ್ದಿಲ್ಲ. ನಿಜವಾಗಿ ಇವಳು ಕುಂಭಕರ್ಣನ ತಂಗಿಯೇ ಇರಬೇಕು ಎಂದು ಗೊಣಗುತ್ತಾ ತಯಾರಾಗಿ ಅವಳ ಬಳಿಗೆ ಬಂದು, ಶರದಿ ಎದ್ದೇಳು ಎಂದನು. ಅವನ ಧ್ವನಿಗೆ ನಿಧಾನವಾಗಿ ಎಚ್ಚರವಾದವಳು ಅದನ್ನು ನೋಡಿದವನೇ, ಮಹಾರಾಣಿಯವರಿಗೆ ನಿದ್ದೆ ಮುಗಿದಿದ್ದರೆ ಬೇಗ ತಯಾರಾಗಬಹುದು ಎಂದು ನಾಟಕೀಯ ರೀತಿಯಲ್ಲಿ ಹೇಳಿದನು. ಅವನ ಮಾತು ಕೇಳಿ ಶರದಿಯ ನಿದ್ದೆ ಮಂಪರೆಲ್ಲ ಪೂರ್ತಿಯಾಗಿ ಆರಿ ಹೋಗಿತ್ತು. ಇಷ್ಟು ಬೆಳಗ್ಗೆ ಬೇಗ ರೆಡಿಯಾಗಬೇಕಾ? ಎಲ್ಲಿಗೆ ಹೋಗಲು ರೆಡಿಯಾಗಬೇಕು ಎಂದಳು. ಎಲ್ಲಿಗೆ ಅಂದರೆ ಮನೆಗೆ ಹೋಗಬೇಕು. ಬೇಗ ಎದ್ದು ರೆಡಿಯಾಗು ಎಂದನು. ಅವನು ಮನೆಗೆ ಹೋಗಬೇಕು ಎನ್ನುತ್ತಿದ್ದ ಹಾಗೆ ಒಡನೆಯೇ ಎದ್ದು ಕುಳಿತವಳ ಕಣ್ಣುಗಳು ಮೊಟ್ಟೆಗಾತ್ರವಾದವು. ಏನಂದೆ? ಮನೆಗೆ ಹೋಗಬೇಕಾ? ನಿನ್ನೆ ಬಂದು ಇವತ್ತು ನನ್ನನ್ನು ಮತ್ತೆ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ? ಏನು ತಮಾಷೆ ಮಾಡ್ತಿದ್ದೀಯಾ ಎಂದಳು. ನಾನು ಯಾಕೆ ತಮಾಷೆ ಮಾಡಲಿ? ನನಗೆ ಆಫೀಸ್ನಲ್ಲಿ ಕೆಲಸ ಇದೆ. ಶ್ರೇಯಾ ಆಂಟಿ ಕಾಲ್ ಮಾಡಿದ್ರು. ನಾನು ಹೋಗಲೇಬೇಕು. ನಿನ್ನನ್ನು ಮನೆಗೆ ಬಿಟ್ಟು ನಾನು ಆಫೀಸ್ಗೆ ಹೋಗ್ತೀನಿ. ಬೇಗ ರೆಡಿಯಾಗು ಎಂದನು. ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇದ್ದು ಬಾ ಎಂದು ಅತ್ತೆ ಹೇಳಿದ್ದಾರೆ. ನಾನಂತೂ ಬರುವುದಿಲ್ಲ. ನೀನೊಬ್ಬನೇ ಹೋಗು ಎಂದು ಕುಳಿತಲ್ಲೇ ಮೈತುಂಬ ರಗ್ಗು ಒದ್ದುಕೊಳ್ಳುತ್ತಾ ಹೇಳಿದಳು. ಮಮ್ಮಿ ಹೇಳಿದ್ರು ಅಂತ ಇಲ್ಲೇ ಉಳಿಯುವ ಪ್ಲ್ಯಾನ್ ಮಾಡಿದ್ದೀಯಾ? ಏನೂ ಬೇಡ, ಬಾ ಹೋಗೋಣ ಎಂದನು. ಒಟ್ಟಿನಲ್ಲಿ ಅವಳನ್ನು ಇಲ್ಲಿಯೇ ಬಿಟ್ಟು ಹೋದರೆ ತನ್ನ ಮನೆಗೆ ಬರದೆ ಇಲ್ಲಿಯೇ ಉಳಿಯುತ್ತಾಳೇನೋ ಎನ್ನುವ ಭಯ ಅವನಿಗೆ.
ಅವನ ಭಯ ಶರದಿಗೆ ಅರ್ಥವಾಗುತ್ತಿಲ್ಲ. ನೀನು ಏನೇ ಹೇಳಿದರೂ ನಾನಂತೂ ಬರುವುದಿಲ್ಲ. ಅವಳದು ಕೂಡ ಅದೇ ಹಠ. ನೀನು ಬರುವುದಿಲ್ಲ ಎಂದರೆ ಒತ್ತುಕೊಂಡು ಹೋಗ್ತೀನಿ, ಆದರೆ ನಿನ್ನನ್ನಂತೂ ಇಲ್ಲಿ ಬಿಟ್ಟು ಒಬ್ಬನೇ ಹೋಗುವುದಿಲ್ಲ ಎಂದನು. ಅವನದು ಕೂಡ ಸೇರಿಗೆ ಸೇರು. ಹೊತ್ಕೊಂಡೋಗ್ತೀಯಾ ಹೊತ್ಕೊಂಡೋಗ್ತೀಯಾ ನನ್ನನ್ನು ಹೊತ್ತುಕೊಂಡು ಹೋಗಲು ನನ್ನನ್ನೇನು ಪುರಿಮೂಟೆ ಎಂದು ತಿಳಿದಿದ್ದೀಯ ನೀನು ಎಂದಳು. ಪುರಿಮೂಟೆ ಎಷ್ಟೋ ಭಾರ ಇರುತ್ತೆ ಎನಿಸುತ್ತದೆ. ನೀನು ಅದಕ್ಕಿಂತಲೂ ಕಡಿಮೆ ತೂಕ ಇದ್ದೀಯ. ಅಂಥದ್ದರಲ್ಲಿ ನಿನ್ನನ್ನು ಹೊತ್ತುಕೊಂಡು ಹೋಗಲು ಅಷ್ಟೇನು ಕಷ್ಟ ಆಗುವುದಿಲ್ಲ. ಈ ತಲೆಹರಟೆಯೆಲ್ಲ ಬಿಟ್ಟು ಬೇಗ ಎದ್ದು ರೆಡಿಯಾಗು ಎಂದು ಹೇಳಿ ಹೊರಗೆ ಹೋಗಿದ್ದನು. ತವರು ಮನೆಯಲ್ಲಿ 2 ದಿನ ಕೂಡ ಇರಲು ಕೂಡ ಬಿಡುತ್ತಿಲ್ಲವಲ್ಲ ಎಂದು ಅವನ ಮೇಲೆ ಅಸಾಧ್ಯ ಕೋಪ ಬಂದಿತ್ತು. ಈಗ ಅಲ್ಲಿ ಎಲ್ಲರೂ ಇದ್ದಾರೆ. ಹಾಗಿದ್ದಾಗ ಅವನ ಜೊತೆ ಜಗಳ ಆಡಲು ಸಾಧ್ಯವಿಲ್ಲ. ಬಂದ ಕೋಪವನ್ನೆಲ್ಲ ಹಾಗೆ ತಡೆದು ತಯಾರಾಗಲು ಎದ್ದು ಹೊರಟಳು. ಆಗಲೇ ಆರಾಧ್ಯ ಬೇಗ ಎದ್ದು ತನ್ನ ಅತ್ತೆಗೆ ತಿಂಡಿ ಮಾಡಲು ಸಹಾಯ ಮಾಡುತ್ತಿದ್ದಳು. ಅವಳು ತನ್ನ ಅತ್ತೆಯ ಜೊತೆ ಅಡಿಗೆ ಮನೆಯಲ್ಲಿ ಮಾತನಾಡುತ್ತಿರುವುದನ್ನು ನೋಡಿದವನು ಮುದ್ದು ಎಂದು ಕರೆದಿದ್ದನು. ತನ್ನ ಅಣ್ಣನ ಕೂಗು ಕೇಳಿ ಹೊರಬಂದವಳು, ಅಣ್ಣ, ಇಷ್ಟು ಬೇಗ ಎದ್ಯಾ? ಕೂತ್ಕೋ, ಅತ್ತೆ ಕಾಫಿ ಮಾಡ್ತಿದ್ದಾರೆ, ತರ್ತೀನಿ ಎಂದಳು. ಮುದ್ದು, ನಮಗೆ ಕೆಲಸ ಇದೆ, ನಾನು ಹೊರಡುತ್ತೇನೆ ಎನ್ನುತ್ತಿದ್ದ ಹಾಗೆ ಆಶ್ಚರ್ಯಪಡುವ ಸರದಿ ಆರಾಧ್ಯಳದ್ದು. ನಿನ್ನೆ ಬಂದು ಹಿಂದೆ ಹೋಗುತ್ತೇನೆ ಎನ್ನುತ್ತಿರುವವನ ಮೇಲೆ ಹುಸಿ ಮುನಿಸು ಮೂಡಿತ್ತು ಅವಳಿಗೆ. ಅಲ್ಲ ಅಣ್ಣ, ನಿನ್ನೆ ಬಂದು ಇವತ್ತೇ ಹೋಗುತ್ತೀನಿ ಎಂದು ಹೇಳುತ್ತಿದ್ದೀಯಲ್ಲ, ಇವತ್ತೊಂದು ದಿನ ಇದ್ದು ಹೋಗು ಎಂದಳು. ಇಲ್ಲ ಮುದ್ದು, ಆಫೀಸಿನಲ್ಲಿ ಕೆಲಸ ಇದೆ, ನಾನು ಹೊರಡಲೇಬೇಕು ಎಂದನು. ಅವನು ಅಷ್ಟು ಹೇಳಿದ ಮೇಲೂ ಮತ್ತೆ ಬಲವಂತ ಮಾಡುವುದು ಸರಿಯಲ್ಲ ಎಂದು ಸುಮ್ಮನಾದಳು. ಅವನ ಈ ಮಾತುಗಳು ಆಗ ತಾನೇ ಬಂದ ರಿಷಿ ಕಿವಿಗೂ ಸಹ ಬಿದ್ದಿದ್ದವು. ಅಡಿಗೆ ಮನೆಯಲ್ಲಿಯೇ ನಿಂತು ಧನುಷ್ ಆಡಿದ ಮಾತುಗಳನ್ನು ಕೇಳಿಸಿಕೊಂಡ ವಸುಂಧರ ಅವರಿಗೆ ಇನ್ನೊಂದೆರಡು ದಿನ ಇಲ್ಲಿಯೇ ಇದ್ದು ಹೋಗಿ ಎಂದು ಹೇಳುವ ಧೈರ್ಯ ಸಾಲದೆ ಅವನ ಬಳಿಗೆ ಬಂದವರು, ಇನ್ನೊಂದು ಅರ್ಧ ಗಂಟೆ ತಿಂಡಿ ರೆಡಿಯಾಗುತ್ತೆ, ತಿಂಡಿ ತಿಂದು ಹೋಗಿ ಎಂದರು. ತಿಂಡಿ ಬೇಡ, ನಾವು ಈಗಲೇ ಹೊರಡಬೇಕು ಎಂದು ಹೇಳಲು ಬಾಯಿ ತೆರೆಯುವಷ್ಟರಲ್ಲಿ, ಹೌದು ಅಣ್ಣ, ಅತ್ತೆ ನಿಮಗೋಸ್ಕರ ತಿಂಡಿ ಮಾಡುತ್ತಿದ್ದಾರೆ, ತಿಂದು ಹೋಗಿ ಎಂದಳು ಆರಾಧ್ಯ. ತಂಗಿಯ ಮಾತಿಗೆ ಇಲ್ಲ ಎನ್ನಲಾಗದೆ ಸುಮ್ಮನಾದನು. ಅಷ್ಟರಲ್ಲಿ ತಯಾರಾಗಿ ಶರದಿ ಕೂಡ ಹೊರಗೆ ಬಂದಿದ್ದಳು. ಅವಳನ್ನು ನೋಡಿದ ರಿಷಿ, ಶರದಿ, ನೀನಾದರೂ 1-2 ದಿನ ಇದ್ದು ಹೋಗಬಹುದಲ್ಲವಾ ಎಂದನು. ತನ್ನ ಅಣ್ಣನ ಮಾತು ಕೇಳಿ ಧನುಷ್ ಎಡೆಗೆ ಕೋಪದಲ್ಲಿ ನೋಡಿದವಳು ನಂತರ ರಿಷಿ ಎಡೆಗೆ ತಿರುಗಿ, ಇಲ್ಲ ಅಣ್ಣ, ಇವತ್ತು ನಾನು ಕೂಡ ಹೋಗಬೇಕು, ಇನ್ನೊಮ್ಮೆ ನಾನೊಬ್ಬಳೇ ಬಂದು 1 ವಾರ ಇದ್ದು ಹೋಗ್ತೀನಿ ಎಂದಳು. ಆಗಲೇ ಧನುಷ್ನ ಮುಖ ಗಂಭೀರವಾಗಿರುವುದನ್ನು ನೋಡಿದವನು ಅವಳನ್ನು ಹೆಚ್ಚು ಒತ್ತಾಯ ಮಾಡದೆ ಸುಮ್ಮನಾದನು. ವಸುಂಧರ ಅವರು ತಿಂಡಿಗೆ ಪೂರಿ, ಸಾಗು, ಪುಳಿಯೊಗರೆ ಕೂಡ ಮಾಡಿದ್ದರು. ಧನುಷ್ ಪೂರಿ ಸಾಗು ತಿನ್ನದೆ ಪುಳಿಯೊಗರೆಯನ್ನು ತಿಂದಿದ್ದನು. ಅದು ಮಕ್ಕಳು ತಿನ್ನುವಷ್ಟು ತಿಂಡಿ ತಿಂದವರು ಇನ್ನೇನು ಹೊರಡಬೇಕು ಎನ್ನುವಾಗ, ಶರದಿ, ತಗೋ, ಇದು ನಿನ್ನ ಅಣ್ಣ ತಂದಿರುವುದು ಎಂದು ವಸುಂಧರ ಅವರು ಶರದಿಯ ಕೈಗೆ ಒಂದು ಕವರನ್ನು ನೀಡಿದರು. ಅದನ್ನು ತೆರೆದು ನೋಡಿದರೆ ಅದರಲ್ಲಿ ಒಂದು ರೇಷ್ಮೆ ಸೀರೆ ಇತ್ತು. ಅಮ್ಮ, ಏನಿದು ಎಂದಳು. ನೀನು ಬರ್ತೀಯಾ ಎಂದು ಗೊತ್ತಾದಾಗಲೇ ರಿಷಿ ನಿನಗೋಸ್ಕರ ತಂದಿರುವುದು ಎಂದು ವಸುಂಧರ ಅವರು ಹೇಳುತ್ತಿದ್ದ ಹಾಗೆ ಆಗಲೇ ಶರದಿಯ ಕಣ್ಣುಗಳು ತುಂಬಿದವು. ಮೊದಲೇ ಕಷ್ಟದಲ್ಲಿದ್ದಾನೆ, ಅಂಥದ್ದರಲ್ಲಿ ಹೆಚ್ಚು ಬೆಲೆ ಬಾಳುವ ರೇಷ್ಮೆ ಸೀರೆ ತಂದಿದ್ದಾನಲ್ಲ ಎಂದು ತನ್ನ ಅಣ್ಣನ ಪರಿಸ್ಥಿತಿಗಳನ್ನು ನೆನೆದು ದುಃಖ ಹೆಚ್ಚಾಗಿತ್ತು. ಒಡನೆ ರಿಷಿಯನ್ನು ತಬ್ಬಿದವಳ ಅಳು ಜೋರಾಗಿತ್ತು. ಮದುವೆಯಾಗಿ ಹೋದಾಗಿನಿಂದ ತಂಗಿ ಮೊದಲ ಬಾರಿಗೆ ಮನೆಗೆ ಬರುತ್ತಿದ್ದಾಳೆ ಎಂದು ತನ್ನ ಬಳಿ ಹಣ ಇಲ್ಲ ಎಂದರೂ ಹೇಗೋ ಹೊಂದಿಸಿ ಶರದಿಗೆಂದು ರೇಷ್ಮೆ ಸೀರೆ ತಂದಿದ್ದನು ರಿಷಿ. ಇವಳಿಗೆ ನನ್ನ ಜೊತೆ ಜಗಳ ಆಡೋದು ಬಿಟ್ಟರೆ ಈ ರೀತಿ ಅಳೋದು ಇವೆರಡೇ ಗೊತ್ತಿರೋದು ಎಂದು ಮನೆಯಲ್ಲಿಯೇ ಅವಳನ್ನು ಬೈದುಕೊಂಡಿದ್ದನು ಧನುಷ್. ಅವನನ್ನು ತಬ್ಬಿ ಅಳುತ್ತಿದ್ದ ತಂಗಿಯನ್ನು ಹಿಂದೆ ಸರಿಸಿ ಅವಳ ಕಣ್ಣೀರನ್ನು ಒರೆಸಿದವನು, ಈಗ ಯಾಕೆ ಅಳುತ್ತಿದ್ದೀಯ ಶರದಿ ಎಂದನು. ಥ್ಯಾಂಕ್ಸ್ ಅಣ್ಣ, ಇದಿಷ್ಟೇ ಅವಳಿಂದ ಹೇಳಲು ಸಾಧ್ಯವಾಗಿತ್ತು. ಶರದಿಯ ಅಳು ನೋಡಿ ಆರಾಧ್ಯಳ ಕಣ್ಣಲ್ಲೂ ಕೂಡ ನೀರಿತ್ತು. ಅದನ್ನು ನೋಡಿದ ಧನುಷ್ ಅವಳ ಬಳಿಗೆ ಬಂದು, ಮುದ್ದು, ಅವಳಿಗೆ ಏನೋ ಅದೊಂದೇ ಕೆಲಸ, ಅಳುತ್ತಾಳೆ, ನೀನ್ಯಾಕೆ ಅಳುವುದು ಎಂದು ಅವಳ ಕಣ್ಣೀರನ್ನು ಒರೆಸಿ, ನಾನು ಹೋಗಿ ಬರ್ತೀನಿ ಎಂದು ಇಂದು ಕೂಡ ಒಂದು ಪುಟ್ಟ ಮುತ್ತನ್ನಿರಿಸಿ, ಮಿಸ್ ಯು ಅಣ್ಣ ಎಂದು ಅವನನ್ನು ತಬ್ಬಿದಳು. ಎಲ್ಲರಿಗೂ ಹೇಳಿ ಇಬ್ಬರು ಅಲ್ಲಿಂದ ಹೊರಟಿದ್ದರು. ಕಾರಿನಿಂದ ಹೊರಟ ಇಬ್ಬರು
ಮೌನದೂರಿಗೆ ರಾಯಭಾರಿಗಳಾಗಿದ್ದರು. ಶರದಿ ಮೌನವಾಗಿ ಕುಳಿತಿದ್ದರೆ ಧನುಷ್ ಕೂಡ ಅವಳನ್ನು ಮಾತನಾಡಿಸುವ ಸಾಹಸಕ್ಕೆ ಹೋಗದೆ ಸುಮ್ಮನೆ ಕುಳಿತಿದ್ದನು. ಅವನ ತಲೆಯಲ್ಲಿ ಓಡುತ್ತಿದ್ದ ಯೋಚನೆಗಳೇ ಬೇರೆ. ಈಗ ಅವನ ತಲೆಯಲ್ಲಿ ಉಳಿದದ್ದು ಅವಳ ತಂಗಿ ಆರಾಧ್ಯ ಮಾತ್ರ. ಆ ಮನೆಯಲ್ಲಿ ಅವಳು ಹೊಂದಿಕೊಂಡಿರುವ ಪರಿ ಅವನಿಗೆ ಆಶ್ಚರ್ಯ ತರಿಸಿತ್ತು. ಅವಳು ಹೊಂದಿಕೊಂಡು ಜೀವನ ಮಾಡುತ್ತಿದ್ದಾಳೆ ಎನ್ನುವುದಕ್ಕಿಂತ ಕಷ್ಟದಿಂದ ಜೀವನ ಮಾಡುತ್ತಿದ್ದಾಳೆ ಎಂದು ಅವನೇ ತಿಳಿದುಕೊಂಡಿದ್ದನು. ತವರು ಮನೆಗೆ ಕರೆದುಕೊಂಡು ಹೋಗಿ ಒಂದೇ ದಿನಕ್ಕೆ ವಾಪಸ್ ಕರೆದುಕೊಂಡು ಹೋಗುತ್ತಿರುವ ಅವನ ಮೇಲೆ ಅಸಾಧ್ಯ ಕೋಪ ಬಂದಿತ್ತು ಶರದಿಗೆ. ಅಲ್ಲಿ ಎಲ್ಲರ ಎದುರಿಗೆ ಏನೂ ಮಾತನಾಡಲಾಗದೆ ಅಲ್ಲು ಕಚ್ಚಿ ಸುಮ್ಮನೆ ಬಂದಿದ್ದಳು. ಕಾರು ಓಡಿಸುತ್ತಿದ್ದವನು ಮೌನದಲ್ಲಿ ಕಿರುಗಣ್ಣಿನಲ್ಲಿಯೇ ಅವಳೆಡೆಗೆ ನೋಡಿದರೆ ಅವಳಿಗೆ ಕೋಪ ಬಂದಿದೆ ಎಂದು ಅವನಿಗೂ ಕೂಡ ಅರಿವಾಗಿತ್ತು. ಹಾಗಾಗಿ ಅವಳನ್ನು ಮಾತನಾಡಿಸದೆ ಬಂದಿದ್ದನು. ನಿನ್ನೆ ಹೋಗಿ ಇಂದು ವಾಪಸ್ ಬಂದಿರುವ ಮಗನನ್ನು ನೋಡಿ ಆಶ್ಚರ್ಯವಾಗಿತ್ತು ಸ್ಪಂದನಾ ಅವರಿಗೆ. ಧನು, ಇದೇನೋ ನಾನೇನೋ 1-2 ದಿನ ಇದ್ದು ಬರ್ತೀಯಾ ಎಂದು ತಿಳಿದರೆ ಇಷ್ಟು ಬೇಗ ಬಂದಿದ್ದೀಯಲ್ಲ, ಯಾಕೆ, ಏನಾಯಿತು ಎಂದರು. ನನಗೆ ಆಫೀಸ್ನಲ್ಲಿ ಕೆಲಸ ಇದೆ ಮಮ್ಮಿ, ಅದಕ್ಕೆ ಬಂದೆ ಎಂದನು. ಶ್ರೇಯಾಗೆ ನಾನು ಕಾಲ್ ಮಾಡಿದ್ದೆ ಧನು, ಏನೂ ಪ್ರಾಬ್ಲಮ್ ಇಲ್ಲ, ನಾನು ನೋಡಿಕೊಳ್ಳುತ್ತೇನೆ ಎಂದಳು. ನೀನು ನೋಡಿದರೆ ಆಫೀಸ್ನಲ್ಲಿ ಕೆಲಸ ಇದೆ ಎಂದು ಹೇಳುತ್ತಿದ್ದೀಯಲ್ಲ ಎಂದರು ಅದೇ ಆಶ್ಚರ್ಯದಲ್ಲಿ ಮಿಥುನ್ ಅವರು. ಇಷ್ಟರವರೆಗೆ ಆಫೀಸ್ನಲ್ಲಿ ಕೆಲಸ ಇರಬೇಕು, ಅದಕ್ಕೆ ಕರೆದುಕೊಂಡು ಬಂದಿದ್ದಾನೆ ಎಂದು ತಿಳಿದಿದ್ದವಳಿಗೆ ಈಗ ಬೇಕೆಂದೇ ತನ್ನನ್ನು ಕರೆದುಕೊಂಡು ಬಂದಿದ್ದಾನೆ ಎಂದು ಅರಿತವಳು ಅವನ ಮೇಲೆ ಕೋಪ ದುಪ್ಪಟ್ಟಾಗಿತ್ತು. ಹಳೆ ಆಫೀಸ್ನಲ್ಲಿ ಅಲ್ಲ ಪಪ್ಪ, ಹೊಸ ಆಫೀಸ್ನಲ್ಲಿ ಸ್ವಲ್ಪ ಕೆಲಸ ಇದೆ, ಅಲ್ಲಿಗೆ ಹೋಗಬೇಕು ಎಂದವನು ಅಲ್ಲಿ ನಿಲ್ಲದೆ ದಡದಡ ಮೆಟ್ಟಿಲು ಹತ್ತಿ ತನ್ನ ಕೋಣೆಗೆ ನಡೆದು ಬಿಟ್ಟನು. ಸೊಸೆಯ ಮುಖ ಬಾಡಿರುವುದನ್ನು ನೋಡಿದ ಸ್ಪಂದನಾ ಅವರಿಗೆ ಅವಳಿಗೆ ಬೇಜಾರಾಗಿದೆ ಎಂದು ತಿಳಿದು ಹೋಗಿತ್ತು. ಅವಳ ಬಳಿಗೆ ಹೋದವರು, ಶರದಿ, ಬೇಜಾರಾಗಬೇಡ, ಇನ್ನೊಮ್ಮೆ ಹೋಗಿ ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇದ್ದು ಬರುವಿಯಂತೆ ಎಂದು ಅವಳ ತಲೆ ನೀವುತ್ತಾ ಹೇಳಿದರು. ಕಣ್ಣಿನ ರೆಪ್ಪೆಯ ಒಳಗೆ ಕುಳಿತು ಹೊರಗೆ ಬರಲು ತವಕಿಸುತ್ತಿದ್ದ ಕಣ್ಣೀರನ್ನು ಕಷ್ಟದಲ್ಲಿ ತಡೆ ಹಿಡಿದವಳು, ಪರವಾಗಿಲ್ಲ ಅತ್ತೆ ಎಂದು ಹೇಳಿ ತಾನು ಕೂಡ ಕೋಣೆಗೆ ಹೋಗಿದ್ದಳು. ಮುಂದುವರೆಯುವುದು. ಧನುಷ್ ಶರದಿಯನ್ನು ಯಾಕೆ ಕರೆದುಕೊಂಡು ಬಂದ ಎಂದು ನಿಜವಾದ ಕಾರಣ ತಿಳಿದರೆ ಶರದಿ ನಡೆ ಏನಿರ